ಹೊಟ್ಟೆ ಉರ್ಕೊಳ್ಳೋರು ತುಂಬ ಜನ ಇದ್ದಾರೆ. ನಿಮಗೆ ನಾಚಿಕೆ ಆಗಲ್ವಾ ಅಂತ ಕೇಳಿದ್ರು. ಎಲ್ಲ ನಿಮ್ಮ ಮನಸ್ಸು ಇನ್ನು ಎಷ್ಟು ಅಸಹ್ಯವಾಗಿರುತ್ತೆ. ಇದೆಲ್ಲ ನಮ್ಮ ರಿಲೇಷನ್ ಸರ್ಕಲ್ಸಲ್ಲೇ ಬರೋದು. ಹಾಯ್, ಎಲ್ಲರಿಗೂ ನಮಸ್ತೆ. ತುಂಬ ತಿಂಗಳುಗಳಾದ್ಮೇಲೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಐನೋ ತುಂಬಾನೇ ಗ್ಯಾಪ್ ಆಯಿತು, ಬಟ್ ವಿಡಿಯೋನ ಮಾಡಿಕೊಂಡು ಅಪ್ಲೋಡ್ ಮಾಡೋ ಅಷ್ಟು ಟೈಮ್ ಇರಲಿಲ್ಲ. ಪ್ರೆಸೆಂಟ್ ಟೈಮ್ ಸಿಕ್ಕಿದ್ರು ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂ ಇಂದ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀನಿ. ಅಂಡ್ ಈ ವಿಡಿಯೋ ಬಂದ್ಬಿಟ್ಟು ಇವತ್ತಿನ ಬೆಳಿಗ್ಗೆದು. ನನ್ನ ಮಿನಿ ವ್ಲಾಗ್ಸ್ ನೋಡೋರ್ಗೆ ಈ ವಿಡಿಯೋ ಬಗ್ಗೆ ಗೊತ್ತಿರುತ್ತೆ. ಇವತ್ತು ಬೆಳಗ್ಗೆ ನಮ್ಮ ಮನೆಗೆ ಒಂದು ಹಸು ಬಂದಿತ್ತು ಅಂತ ಹೇಳಿದ್ದೆ. ಹಾಗೆ ನಮ್ಮ ಮನೆಗೆ ಹಸು ಬರ್ತಿರೋದು ಸೆಕೆಂಡ್ ಟೈಮ್. ಬಟ್ ಲಾಸ್ಟ್ ಟೈಮ್ ಬಂದಿದ್ದ ಹಸು ಇದಲ್ಲ. ಬಟ್ ನಮ್ಮ ಮನೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಹಸುಗಳು ಸೀದಾ ಬರ್ತವೆ ಅಂತ ಅನ್ಕೊಂಡೆ. ಹೋದ್ಸತಿ ಬಂದಿದ್ದ ಹಸುಗೆ ಏನು ಕೊಡಕ್ ಆಗಿರ್ಲಿಲ್ಲ. ಸೊ ನಮ್ಮ ಅತ್ತೆಗೆ ಹೇಳಿದಾಗ ಅಕ್ಕಿ ಒಂದ್ ಹಚ್ಚ ಬೆಲ್ಲ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿದ್ರು. ಸೊ ಈ ಸತಿ ಬಂದಾಗ ಕೊಡೋಣ ಅಂತ ನಾನು ಎಲ್ಲೆಲ್ಲಿ ಇಟ್ಟಿದ್ದೆ ಅಲ್ಲ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಬಂದಿತ್ತ. ಹುಡ್ಕಾಡ್ತಾ ಇರೋ ಅಷ್ಟರಲ್ಲಿ ಅದು ಫುಲ್ ದೇವ್ರ ಮನೆ ಅಷ್ಟು ದೂರ ಬಂದ್ಬಿಟ್ಟಿತ್ತು. ನಾನು ಹುಡುಕಿ ಕೊಡೋ ಅಷ್ಟರಲ್ಲಿ ವಾಪಸ್ ಹೋಗ್ತಾ ಇತ್ತು. ಸೊ ನಾನು ತಗೊಂಡೋದಾಗ ಫುಲ್ ಕೊಟ್ಟೆ ತಿನ್ಕೊಂತು. ಅಕ್ಕಿ ಬೆಲ್ಲ ಮತ್ತೆ ಹಣ್ಣ ತಿನ್ಬಿಟ್ಟು ಸೀದಾ ಹಿಂತಿರುಗಿ ನೋಡ್ಲೆಲ್ಲ ಹೊರಟೋಯ್ತು. ಸದ್ಯ ಹೆಂಗೋ ತಿನ್ಕೋತಲ್ಲ ಅಂತ ಅಂದ್ಬಿಟ್ಟು ಹೋದ್ರೆ ಹೋಯ್ತು ಅನ್ಕೊಂಡು ವಾಪಸ್ ಬಂದೆ. ಈ ವಿಷಯ ನನಗೆ ಬೆಳಗ್ಗೆನೆ ಒಂದು ರಿಫ್ರೆಶಿಂಗ್ ಮೂಡ್ನ ಕ್ರಿಯೇಟ್ ಮಾಡಿಕೊಡ್ತು. ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಪೆಕ್ಕುಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು. ಸೊ ಅದಕ್ಕೋಸ್ಕರ ಹೋಗೋಣ ಅಂತ ರೆಡಿ ಆಗಿದ್ವಿ. ಸೊ ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಸೊ ಇಲ್ಲಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ನಾರ್ಮಲ್ ಒಂದು ಅಂಬ್ರೆಲಾ ಟೈಪ್ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಪೆಕ್ಕುಮ್ಮ ಬಂದ್ಬಿಟ್ಟು ಈ ಥರ ರೆಡಿ ಆಗಿದ್ದಾಳೆ. ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಆನ್ ದ ವೇ ಹೋಗ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದು ಬೆಳಗ್ಗೆ 10:00. ನಾನು ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇರುತ್ತೆ ಅಂದ್ಬಿಟ್ಟು ಆನ್ ಟೈಮ್ ಹೋದೆ. ಬಟ್ 5 ಮಿನಿಟ್ಸ್ ಲೇಟ್ ಆಗೋಗಿತ್ತು. ಈ ಕಡೆಯಿಂದ ನನ್ನ ಹಸ್ಬೆಂಡೇ ಕರ್ಕೊಂಡೋಗಿ ಡ್ರಾಪ್ ಮಾಡಿದ್ರು. ನಾನು ಬೆಳಗ್ಗೆ ಟಿಫನ್ ಏನೂ ತಿಂದಿರಲಿಲ್ಲ. ಬರೀ ಹಾಲು ಮತ್ತು ಸ್ನ್ಯಾಕ್ಸ್ ತಿಂದಿದ್ದೆ ಅಷ್ಟೇ. ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಮುಗಿಯೋ ಟೈಮ್ ಆಗಿಬಿಡುತ್ತೆ. ರೋಡಲ್ಲಿ ತಿನ್ಕೊಂಡು ಬಾ ಅಂತ ಅಂದ್ಬಿಟ್ಟು ಆಪಲ್ ಎತ್ಕೊಂಡು ಬಂದಿದ್ದಾರೆ. ನಾನು ತಿನ್ನಲ್ಲ, ಇದನ್ನು ನಾನು ಅಲ್ಲೆಲ್ಲ ಇಟ್ಕೊಂಡು ಹೋದ್ರೆ ಸರಿಯಾಗಲ್ಲ ಅಂದ್ಬಿಟ್ಟು ಅವ್ರಿಗೆ ವಾಪಸ್ ಕೊಟ್ಟೆ. ಅರ್ಧ ತಿಂದು ಅವಾಗಿಂದ ಬಲವಂತ ಮಾಡ್ತಾ ಇದ್ರು, ತಗೋ ತಿನ್ನು, ಇವಾಗಾದ್ರೂ ಇಷ್ಟ ಆದ್ರೂ ತಿನ್ನು ಅಂತ. ಸೊ ಫೈನಲಿ ಅದನ್ನೆಲ್ಲ ಅವರು ಮತ್ತೆ ಅವ್ರ ಮಗಳೇ ತಿಂದು ಮುಗಿಸಿದ್ರು. ನಮ್ಮ ಮ್ಯಾಮ್ ಇಲ್ಲಿಂದ ಬರ್ತಾರೆ, ವ್ಯಾನ್ ಇಲ್ಲಿರುತ್ತೆ, ನಾವು ಇಲ್ಲಿ ಬಂದು ಹತ್ತುತ್ತೀವಿ ಅಂತ ಏನೇನೋ ಹೇಳ್ತಾ ಇದ್ಲು. ಫೈನಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇತ್ತು ಮೀಟಿಂಗ್ ಹಾಲು. ಸೊ ಅಲ್ಲಿಗೆ ಹೋಗಿ ರೀಚ್ ಆದ್ವಿ. ಅವಳಿಗೆ ಸ್ವಲ್ಪ ಭಯ, ಯಾಕಂದ್ರೆ 3 days ಇಂದ ಲೀವ್ ಹಾಕ್ಸ್ಬಿಟ್ಟಿದೆ. 5 years ವ್ಯಾಕ್ಸಿನೇಷನ್ ಹಾಕಿದ್ರಿಂದ ಅವಳಿಗೆ ರೈಟ್ ಸೈಡ್ ಶೋಲ್ಡರ್ ಸ್ವಲ್ಪ ಪೇನ್ ಆಗಿತ್ತು. ಸೊ ನಮ್ಮ ಮ್ಯಾಮ್ ನೋಡ್ತಿದ್ದಾರೆ, ನಮ್ಮ ಮ್ಯಾಮ್ ನನ್ನ ನೋಡ್ತಿದ್ದಾರೆ, ಯಾಕೆ ಬಂದಿಲ್ಲ ಅಂತ ನನಗೆ ಕ್ವಶನ್ ಮಾಡ್ತಾರೆ ಅಂತ ತುಂಬಾ ಭಯ ಪಟ್ಕೊಂಡಿದ್ಲು. ಬಟ್ ಅವ್ರ ಮ್ಯಾಮ್ ಹೋಗಿದ ತಕ್ಷಣ ಮಾತಾಡ್ಸಿದ್ರು ಅವಳಿಗೆ, ಯಾಕೆ ಬಂದಿಲ್ಲ ಏನು ಅಂತ ನನಗೂ ಕೇಳಿದ್ರು. ಹೇಳ್ದೆ, ಸೊ ನಾವು ನೋಡ್ಕೊಂತೀವಿ, ನೀವು ಮೀಟಿಂಗಿಗೆ ಹೋಗಿ ಪರವಾಗಿಲ್ಲ ಅಂದ್ರು. ಇಲ್ಲ, ನನ್ನ ಜೊತೆನೆ ಬರ್ತೀನಿ ಅಂದ್ಲವಳು ಅಂತ ನಾನು ಮೀಟಿಂಗ್ ಒಳಗಡೆ ಅವಳನ್ನು ಕರ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಅವರು ಅಕಾಡೆಮಿಕ್ ಇಯರ್ ರಿಲೇಟೆಡ್ ಏನು ಮೀಟಿಂಗ್ ಇಟ್ಕೊಂಡಿರ್ಲಿಲ್ಲ. ಅವ್ರು ಬಂದ್ಬಿಟ್ಟು ಮಕ್ಕಳಿಗೆ ಹೇಗೆ ಟೀಚಿಂಗ್ ಮಾಡ್ತೀವಿ, ನಾವು ಯಾವ ರೀತಿ ಮೆಥಡಲ್ಲಿ ಟೀಚ್ ಮಾಡ್ತೀವಿ ಅನ್ನೋದನ್ನ ಹೇಳ್ಕೊಡ್ತಾ ಇದ್ರು. ಸೊ ಫೈನಲಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದಾನು ಹೊರಟ್ವಿ. ನಾನೆಲ್ಲೋ ಒಂದು 1/2 hour 1 hour ಆಗುತ್ತೆ ಅಷ್ಟೇ ಅಂತ ಅನ್ಕೊಂಡಿದ್ದೆ. ಬಟ್ 2 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡಿದ್ರು. ಲಾಸ್ಟ್ ಅಲ್ಲಿ ಒಂದು UKG ಹುಡುಗಿಯ ಹಾಡು ಹೇಳ್ತಾ ಇತ್ತು. ಪೆಕ್ಕುಮ್ಮ ನೋಡ್ಬಿಟ್ಟು ಶಿ ಇಸ್ ಮೈ ಕ್ಲಾಸ್ ಗರ್ಲ್ ಅಂತ ಜೋರಾಗಿ ಕಿರಿಸ್ತಾ ಇದ್ಲು. ಎಲ್ಲಾರು ಅವಳನ್ನೇ ನೋಡ್ಬಿಟ್ರು ಸಡನ್ ಆಗಿ. ಸೊ ಅವಳು ನಡಿಲಿಂದ ಹೋಗೋಣ ನಡೀರಿ ಮಮ್ಮಿ ಅಂತ ಕರ್ಕೊಂಡು ಹೊರಟ್ಲು. ಸೊ ನಾನು ಅವಳು KG ಸ್ಕೂಲ್ ಪ್ರಿನ್ಸಿಪಲ್ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಮಾತಾಡೋದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟ್ರಲ್ಲಿ ನನ್ನ ಹಸ್ಬೆಂಡ್ ಇನ್ನ ವೇಟ್ ಮಾಡ್ತಾ ಇದ್ರು. ಡಾಕ್ಟರಿಗೆ ತೋರಿಸ್ಬೇಕು, ಇನ್ನ ಟೈಮ್ ಮಾಡ್ಕೊಂತೀರಾ, ಬೇಗ ಬನ್ನಿ, ನಾನು ಹೋಟೆಲ್ ಹತ್ರ ಹೋಗ್ಬೇಕು, ಕೆಲಸ ಇದೆ ಅಂತ ಅಂದ್ಬಿಟ್ಟು. ಸೊ ನಾವು ಬರೋ ಅಷ್ಟ್ರಲ್ಲಿ ಬಂದು ವೇಟ್ ಮಾಡ್ತಾ ಇದ್ರು. ಅವ್ರ ಜೊತೆ ಹೊರಟ್ಬಿಟ್ಟು ಬಂದ್ವಿ ಹಾಸ್ಪಿಟಲ್ಗೆ. ಆಕ್ಚುಲಿ ಇದು ಫಸ್ಟ್ ಮಂತ್ ಆಗಿರೋದ್ರಿಂದ ನಾವು ನಮ್ಮನೆ ನಿಯರ್ ಬೈ ಆಗುವಂಥ ಒಂದು ಕ್ಲಿನಿಕ್ ಇದೆ, ಅಲ್ಲೇ ತೋರಿಸ್ತಾ ಇದ್ದೀವಿ. ಬಿಕಾಸ್ ಆಫ್ ಫಸ್ಟ್ ಸ್ಕ್ಯಾನ್ ಮುಗಿದ್ರೆ ನಾವು ನಮ್ಮ ಪೆಕ್ಕುಮ್ಮನ ಎಲ್ಲಿ ತೋರಿಸಿದ್ವಿ, JP ಹಾಸ್ಪಿಟಲ್ ನೆಲಮಂಗಲ, ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಸ್ಟಾರ್ಟಿಂಗ್ ಅಲ್ವಾ, ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಇಲ್ಲೇ ತೋರಿಸೋಣ ಅಂತ ಅಂದ್ಕೊಂಡು ತೋರಿಸಿದ್ವಿ. ಬಿಕಾಸ್ ಇವ್ರು ನಮಗೆ ಪರಿಚಯ ತುಂಬ ಇದ್ದಾರೆ, ನೀಟಾಗಿ ಮಾತಾಡ್ತಾರೆ, ಕೆಲವೊಂದು ಚೆನ್ನಾಗಿರೋ ಟಿಪ್ಸ್ನ ಕೊಡ್ತಾರೆ. ಹಾಗಾಗಿ ಸೊ ಅವರು ಮೆಡಿಸಿನ್ ಖಾಲಿ ಆಗಿದೆ ಮತ್ತೆ ವಾಮಿಟಿಂಗ್ ಜಾಸ್ತಿ ಇದೆ ಅಂತ ಹೇಳಿದ್ದಕ್ಕೆ ಮೆಡಿಸಿನ್ಸ್ ಎಲ್ಲ ಬರೆದ್ಬಿಟ್ಟು ಕೊಟ್ಟರು. ಮತ್ತೆ ಅಂಡ್ ನಮಗೆ ಫಸ್ಟ್ ಸ್ಕ್ಯಾನಿಂಗ್ ಯಾವಾಗ ಹೋಗ್ಬೇಕು ಅಂತ ಹೇಳಿದ್ರು. ಸೊ ಅದು ಸಖತ್ ಖುಷಿ ಆಯ್ತು. ಪೆಕ್ಕುಮ್ಮ ಅಂತೂ ಫುಲ್ ಖುಷಿ, ಯಾವತ್ತು ಹೋಗ್ಬೋದಾ ಪಾಪನ್ ನೋಡಕ್ಕೆ ಅಂತ. ಸಖತ್ ತುಂಬಾ ದಿವಸದಿಂದ ಕೇಳ್ತಾ ಇದ್ಲು, ಯಾವತ್ ನೋಡಕ್ ಹೋಗೋದು ಟಿವಿಲಿ ಅಂತ. ಸೊ ಅವ್ರು ಹೇಳಿದ್ರಲ್ಲ, ನಿನ್ ಪಾಪನ್ ನೋಡಕ್ ಹೋಗ್ಬೋದು, ಅವತ್ ರಜಾ ಮಾಡ್ಬಿಟ್ಟು ಹೋಗ್ಬಿಡು ಪಾಪನ್ ನೋಡ್ಕೊಂಬ ಅಂತ. ಸೊ ಅವಳು ಸಖತ್ ಖುಷಿ ಆಗಿದ್ಲು. ಪಕ್ಕದಲ್ಲೇ ಒಂದು ಬೇಕ್ರಿ ಇತ್ತು, ಅಲ್ಲಿ ಹೋಗಿ ಅವಳಿಗೆ ಏನೆಲ್ಲ ಬೇಕೋ ತೆಗೆಸ್ಕೊಂಡ್ಲು ಅವಳ ಪಪ್ಪನ ಹತ್ರ. ಆಲ್ರೆಡಿ ಟೈಮ್ ಆಗಿದ್ರಿಂದ ನಮಗೂ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು. ಸೊ ಹಾಗಾಗಿ ನಾವು ಕೂಡ ಸ್ವಲ್ಪ ಸ್ನ್ಯಾಕ್ಸ್ನ ಅಲ್ಲೇ ತಿನ್ಕೊಂಡ್ವಿ. ಅವಳು ಬರೋಕ್ಕೆ ರೆಡಿನೇ ಇಲ್ಲ, ಇಲ್ಲೇ ಐತಲ್ಲ ಹಾಸ್ಪಿಟಲ್ಲು, ಮ್ಯಾಮ್ನ ಕೇಳೋಣ, ಇವತ್ತು ರಜಾ ಮಾಡಿದ್ದೀವಲ್ಲ, ಇವತ್ತೇ ಹೋಗೋಣ ನೋಡೋಣ ಪಾಪುನ ಅಂತ.
ಯಾಕೆ ಇವತ್ತೇ ನೋಡಿದ್ರೆ ಪಾಪು ಟಿವಿಲ್ ಕಾಣಿಸಲ್ವಾ, ಟಿವಿಲ್ ಬರಲ್ವಾ ಅಂತೆಲ್ಲ ಕ್ವಶನ್ ಮಾಡ್ತಾ ಇದ್ಲು. ಅವಳು ಇವಾಗ ಕೇಳೋ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಕೊಟ್ಟೆ ಸಾಕಾಗೋಗುತ್ತೆ. ಸೊ ಅಲ್ಲಿಂದ ಅವಳನ್ನ ಕರ್ಕೊಂಡು ಮನೆ ಹತ್ರ ಬಿಟ್ಬಿಟ್ಟು ಹೋಗ್ತೀನಿ ನಾನು ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಅಲ್ಲಿಂದ ನಮ್ಮ ಮನೆ ಹತ್ರ ಕರ್ಕೊಂಡ್ ಬಂದ್ರು. ಆಕ್ಚುಲಿ ನನಗೆ ಪೆಕ್ಕಮ್ಮ ಹೊಟ್ಟೆಲ್ ಇದ್ದಾಗ ಇಷ್ಟೊಂದು ಸಿಕ್ನೆಸ್ ಯಾವತ್ತೂ ಆಗಿರ್ಲಿಲ್ಲ. ಒಂದ್ ದಿವಸ ಕೂಡ ಸಿಂಗಲ್ ಡೇ ಕೂಡ ವಾಮಿಟಿಂಗ್ ಆಗಿರ್ಲಿಲ್ಲ. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಲಿ ನನಗೆ ಇಷ್ಟೊಂದು ಸಿಕ್ನೆಸ್ ಆಗುತ್ತೆ, ಇಷ್ಟೊಂದು ವಾಮಿಟಿಂಗ್ ಆಗುತ್ತೆ, ಊಟ ಸೇರ್ದಿರೋ ತರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಟ್ ಆದ್ರೂ ಕೂಡ ಮನೆ ಕೆಲಸ, ಹೊರಗಡೆ ಹೋಟೆಲ್ ಕೆಲಸ, ಪಿಕ್ಕಮ್ಮ ಸ್ಕೂಲಿಗೆ ಕಳ್ಸೋದು, ನನಗೆ ಊಟ ತಿಂಡಿ, ಪಿಕ್ಕಮ್ಮಗೆ ಟಿಫನ್ ಪ್ಯಾಕ್ ಮಾಡೋದು, ಇದೆಲ್ಲ ಕೂಡ ನನ್ನ ಹಸ್ಬೆಂಡು ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ. ಆಕ್ಚುಲಿ ಅವರು ಇಲ್ಲ ಅಂದಿದ್ರೆ ಇಷ್ಟೊಂದು ಗೆಲುವಾಗಿ ನಾನು ಎದ್ದೊಡಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಸೊ ಈ ವಿಷಯ ಅಂತ ನನಗೆ ತುಂಬಾನೇ ಖುಷಿ ಇದೆ. ತುಂಬ ದಿವಸ ಆದಮೇಲೆ ನಾನು ಮೈಕ್ನ ಯೂಸ್ ಮಾಡ್ತಿದ್ದೀನಿ. ನಾನು ಮಿನಿ ವ್ಲಾಗ್ಸ್ಗೆಲ್ಲ ಫೋನ್ನ ಹತ್ತದಲ್ಲಿ ಇಟ್ಕೊಂಡು ವಾಯ್ಸ್ ಕೊಡ್ತಾ ಇದ್ದೆ. ಸೊ ಇವತ್ತು ಮಾತಾಡೋದಕ್ಕೆ ವಾಯ್ಸ್ ಕೇಳಿಸಲ್ಲ ಅಂತ ಮೈಕು ಎಲ್ಲಿತ್ತು ಹುಡುಕಿ ಎತ್ತಿಟ್ಟು ಚಾರ್ಜ್ ಹಾಕಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಹಾಸ್ಪಿಟಲಿಂದ ತೋರಿಸ್ಕೊಂಡು ಊಟ ಮಾಡಬೇಕಿತ್ತು, ಟ್ಯಾಬ್ಲೆಟ್ ತೊಗೊಬೇಕಿತ್ತು, ಎಲ್ಲ ಮುಗಿಸ್ಕೊಂಡು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ವಿಡಿಯೋ ತಮ್ಲೈನಲ್ಲಿ ಹಾಕಿರೋದು ಕೆಲವೊಬ್ಬರಿಗೆ ಏನಿದು ಅಂತ ಅನ್ನಿಸ್ಬೋದು, ಆರ್ ಇಲ್ಲ ಜನಗಳು ವಿಡಿಯೋ ನೋಡಲಿ ಅಂತ ಇವರೇ ಹೇಳ್ತಿರ್ಬೋದು ಅಂತ ಅಂದ್ಕೊಂಡಿರ್ಬೋದು. ಬಟ್ ಇಲ್ಲ, ನಾನು ತುಂಬ ಫಸ್ಟ್ ಇದನ್ನು ಕೂಡ ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದನೂ ಕೂಡ ಹೇಳ್ತಾನೆ ಇದ್ದೀನಿ, ನನ್ನ ವಿಡಿಯೋಸ್ ಯಾರಿಗೆಲ್ಲ ಇಷ್ಟ ಇದೆ ಅವ್ರು ಮಾತ್ರ ನೋಡ್ಬೋದು. ಇಷ್ಟ ಇಲ್ದಿರೋರಿಗೆ ನಾನು ಫೋರ್ಸ್ ಮಾಡಿ ನೋಡಲೇಬೇಕು, ಲೈಕ್ ಮಾಡಲೇಬೇಕು, ಕಮೆಂಟ್ ಮಾಡಬೇಕು ಅಂತ ಯಾರಿಗೂ ಹೇಳಲ್ಲ. ಅದರಲ್ಲೂ ಕೂಡ ನನಗೆ ಗೊತ್ತಿರೋರಿಗೆ, ನನಗೆ ಪರಿಚಯ ಇರೋರಿಗೆ ಆ್ಯಂಡ್ ನನ್ನ ರಿಲೇಟಿವ್ಸ್ಗಂತೂ ನಾನು ಮೊದಲೇ ಹೇಳಲ್ಲ. ನನ್ನ ವೀಡಿಯೋಸ್ನ ನೀವು ನೋಡದೇ ಇದ್ದರೆ ಒಳ್ಳೆಯದು ಅಂತಲೇ ಹೇಳ್ತೀನಿ. ಬಿಕಾಸ್ ಏನೋ ಒಂದು ಅವಳು ಮಾಡ್ತಾ ಇದ್ದಾಳೆ, ವಿಡಿಯೋ ಮಾಡ್ತಾ ಇದ್ದಾಳೆ, ಇಲ್ಲ ಅವಳಿಗೇನೋ ಒಂದು ಸ್ವಲ್ಪ ಜನಕ್ಕೆ ರೀಚ್ ಆಗ್ತಿದ್ದಾಳೆ ಬಿಡು ಅನ್ನೋರ್ಗಿಂತ ಹೊಟ್ಟೆ ಹುರ್ಕೊಳ್ಳೋರು ತುಂಬ ಜನ ಇದ್ದಾರೆ. ಹೌದಾ? ಅವ್ರು ಮಾಡಿದ್ದೆಲ್ಲ ತೋರಿಸ್ಬೇಕಾ, ತಿಂದಿದ್ದು ತೋರಿಸ್ಬೇಕಾ, ಪಾತ್ರೆ ತೊಳೆದಿದ್ದು ತೋರಿಸ್ಬೇಕಾ, ಎಲ್ಲ ಅಂದರೆ ಅವ್ರ ಮೈಂಡ್ ಸೆಟ್ಟಲ್ಲಿ ಏನಿದೆ ಅಂತಂದರೆ ಅವರು ನಾವು ಮಾಡೋ ದಿನನಿತ್ಯ ಕೆಲಸನೇ ಅವರು ಮಾಡ್ತಿರ್ತಾರೆ, ಬಟ್ ಅವ್ರಿಗೆ ತೋರಿಸ್ಕೊಳಕ್ಕಾಗಲ್ಲ. ಸೊ ಆ ಮೈಂಡ್ ಅವ್ರಿಗಿಲ್ಲ. ಅದಕ್ಕೇನು ಇವರೆಲ್ಲ ತೋರಿಸ್ತಾರಲ್ಲ, ಸೊ ಇವ್ರ ಬಗ್ಗೆ ನಮ್ಮ ಸರ್ಕಲಲ್ಲಿ ಅವರ ನಮ್ಮ ರಿಲೇಟಿವ್ಸ್ ಅವೆಲ್ಲ ಇವಳ ಬಗ್ಗೆ ಮಾತಾಡ್ತಾರಲ್ಲ, ಸೊ ಅದು ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಡಕ್ಕೆ ಆಗಲ್ಲ. ಅವರು ಒಳ್ಳೇದೇ ಹೇಳಿದ್ರು ಕೂಡ ಇವ್ರಿಗದು ನಮ್ಮ ಹತ್ರ ಬಂದು ನೀನು ಮಾಡೋ ವೀಡಿಯೋಸಿಂದ ನಮಗೆ ಹಾಗಂತಾರೆ ಜನ, ಹೀಗಂತಾರೆ ಜನ, ಯಾಕೆ ಕೇಳ್ತೀರಾ? ಸೊ ಜನ 1000 ಅನ್ಲಿ, ಅದಕ್ಕೆ ನಾನೇ ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ವಿಡಿಯೋ ಮಾಡೋದು ನಾನು, ವಿಡಿಯೋ ಪೋಸ್ಟ್ ಮಾಡೋದು ನಾನು, ಸೊ ಅದಕ್ಕೆ ಎಫರ್ಟ್ ಹಾಕೋದು ನಾನು. ಜನ ಬಂದ್ಬಿಟ್ಟು ನಿಮ್ಮ ಹತ್ರ ಯಾಕೆ ಹೇಳ್ತಾರೆ? ನಿಮ್ಮ ಹತ್ರ ಹೇಳೋ ನೆಸೆಸಿಟಿ ಏನಿದೆ? ಹೇಳೋರು ಏನಿದ್ರು ನನ್ನ ಹತ್ರ ಹೇಳ್ತಾರೆ. ಸೊ ಕೆಲವೊಬ್ರು ಹಂಗಿದ್ದಾರೆ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಎಲ್ಲರೂ ನೋಡೋಂಗೆ ತುಂಬ ಒಂದು ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾರೆ, ಬಟ್ ನಮ್ಮ ಹಿಂದ್ಗಡೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾರೆ. ಇದು ಬೇಕಿತ್ತಾ, ಇದು ಯಾಕೆ ಬೇಕಿತ್ತು, ಅದು ಯಾಕೆ ಬೇಕಿತ್ತು ಅಂತ. ಸೊ ಅದ್ರ ಬಗ್ಗೆ ನಾನು ಇವತ್ತು ಒಂದು ವಿಷಯ ಹೇಳ್ತೀನಿ. ಸೊ ನಾನಲ್ಲಿ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ಮೊನ್ನೆ ತಾನೇ ನಂದು ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಯಿತು. ಸೊ ನಾನು ಕನ್ಸೀವ್ ಆಗಿದ್ದೀನಿ ಅಂದ್ಬಿಟ್ಟು ಕನ್ಫರ್ಮೇಷನ್ ಮಾಡಿಕೊಂಡೆ. ಸೊ ಅದರದ್ದು ನಾನು ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ. ತುಂಬ ದಿವಸ ಆಗಿತ್ತು. ಸೊ ನಂದು ಮಾರ್ನಿಂಗ್ ಸಿಕ್ನೆಸ್ ಆಗಿರ್ಬೋದು, ಮತ್ತು ಮೂಡ್ ಸ್ವಿಂಗ್ಸ್ ಇರುತ್ತಲ್ಲ, ಸೊ ನನಗಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ ಮಿನಿ ವ್ಲಾಗ್ಸ್. ಸೊ ನಾನು ಇದು ಒಂದು ರೀಲ್ನ ಶೇರ್ ಮಾಡಿದೆ. ಅದು ನಮ್ಮ ಖುಷಿ. ಸೊ ನನ್ನ ಪಿಕ್ಕಮ್ಮ ಹುಟ್ಟಿ 6 ವರ್ಷ ಆಯಿತು. 6 ವರ್ಷಕ್ಕೆ ನಮಗೆ ಮತ್ತೆ ಇನ್ನೊಂದು ಮನೆಗೆ ಪಾಪು ಬರ್ತಾಯಿದೆ, ಚಿಕ್ಕ ಮಗು ಬರ್ತಾಯಿದೆ ಅನ್ನೋದು ನಮ್ಮ ಖುಷಿ. ಅದು ನಮಗೆ ಗೊತ್ತಿರುತ್ತೆ. ಸೊ ಯಾರ್ದೋ ಬಲವಂತಕ್ಕೆ ನಾವು ಇದು ಮಾಡ್ಕೊಂಡಿಲ್ಲ. ನಂದು ನನ್ನ ಹಸ್ಬೆಂಡು ಓನ್ ಡಿಸಿಷನ್ನು. ಸೊ ನಮ್ಮ ಖುಷಿಗೋಸ್ಕರ ನಾವು ನಮಗಿನ್ನೊಂದು ಮಗು ಬೇಕು ಅಂದ್ಬಿಟ್ಟು ನಾವು ಇದನ್ನು ತಗೊಂಡಿದ್ದೀವಿ, ಆಯಿತಾ? ಅದರಿಂದ ನಿಮಗೇನು ತೊಂದರೆ? ಸೊ ನಾನು ವೀಡಿಯೋಸ್ ಆಗಿದ್ರೆ ನೋಡೋಕ್ಕಾಗಲ್ಲ ಅಂದರೆ ಕಣ್ಣು ಮುಚ್ಕೊಂಬಿಡಿ, ಇಲ್ಲ ನಾನು ಅನ್ಫಾಲೋ ಮಾಡ್ಬೋದು, ಮಾಡಿಬಿಡಿ, ರೆಸ್ಟ್ರಿಕ್ಟ್ ಮಾಡ್ಬೋದು, ಅದನ್ನಾದರೂ ಮಾಡಿಬಿಡಿ. ಅದನ್ನು ನೋಡಿ ಹೊಟ್ಟೆ ಒಳಗಡೆ ಸಹಿಸ್ಕೊಳಕ್ಕಾಗ್ದಿರ ಇನ್ನೊಬ್ರ ಹತ್ರ ತೊಗೊಂಡೋಗಿ ಹೇಳೋದು, ಮತ್ತೊಬ್ರ ಹತ್ರ ತೊಗೊಂಡೋಗಿ ಹೇಳೋದು, ಏನು ಮಾಡೋಕ್ಕೆ? ಕೆಲವೊಂದು ಹೇಳೋ ರೀತಿ ಇರುತ್ತೆ, ಸರಿ ಆಯಿತು, ಕೆಲವೊಂದು ಹೇಳೋ ರೀತಿ ಇರುತ್ತೆ. ನಾನು ಈ ವಿಡಿಯೋ ಈಗ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ಏನೂ ರಾಂಗ್ ಇಲ್ಲ ಅಂತ ನನಗನ್ನಿಸ್ತು. ಬಿಕಾಸ್ ಈ ವಿಡಿಯೋ ಬಂದು ಒಂದು 24 ಅವರ್ಸ್ಗೆ ಸಿಂಗಲ್ ಡೇಗೆ 32,000 ವ್ಯೂಸ್ ಹೋಗಿದೆ. ಅಂದರೆ 32,000 ಜನನೂ ನನಗೆ ಗೊತ್ತಿರೋರಲ್ಲ. ಅದರಲ್ಲಿ ಏನು ಒಂದು 100-150 ಅಷ್ಟೇ, 100-150 ಜನ ಗೊತ್ತಿರ್ಬೋದು. ಅವ್ರಿಗೆ ಗೊತ್ತಿರೋರೆಲ್ಲ ಲೈಕ್ ಮಾಡಲ್ಲ, ಅಷ್ಟು ಜನ ನೋಡಿದ್ದಾರೆ. ಅಂದರೆ ಅದರಲ್ಲಿ ನನಗೆ 100 ಕಮೆಂಟ್ ಬಂದಿದೆ, ಎಲ್ಲ ಪಾಸಿಟಿವ್ ಕಮೆಂಟೇ. ಸಿಂಗಲ್ ಕಮೆಂಟ್, ಒಂದು ಕಮೆಂಟ್ ಕೂಡ ನೆಗೆಟಿವ್ ಕಮೆಂಟ್ ಇಲ್ಲ. ಎಷ್ಟು ಮಂತು, ಕಂಗ್ರ್ಯಾಚುಲೇಷನ್ಸ್, ಅಷ್ಟೊಂದು ಚೆನ್ನಾಗಿ ಮೆಸೇಜ್ ಕಳಿಸಿದ್ದಾರೆ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ನನಗೆ ಡೈರೆಕ್ಟ್ ಮೆಸೇಜ್ ಇನ್ಬಾಕ್ಸಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ದಾರೆ. ಅದರಲ್ಲಿ ತುಂಬ ಇದ್ದಾವೆ ತೋರ್ಸೋಕ್ಕೆ, ಬಟ್ 1-2 ಮೆಸೇಜ್ನ ತೋರಿಸ್ತೀನಿ. ಈ ಮೆಸೇಜ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ಕ್ಲಾಸ್ಮೇಟ್ ಸಹನಾ ಅಂತ ಮಾಡಿರೋದು. ಅವಳಿಗಿನ ಮಗು ಇಲ್ಲ, ಮದುವೆನೇ ಇಲ್ಲ ಆ್ಯಕ್ಚುಲಿ. ಎಷ್ಟು ನೀಟಾಗಿ ಹಿಂಗೆಲ್ಲ ಹಾಕ್ಬೇಡಮ್ಮ, ದೃಷ್ಟಿ ಆಗುತ್ತೆ, ದೃಷ್ಟಿ ತೆಗೆಸ್ಕೊ ಅಂತ. ಆ್ಯಂಡ್ ಈ ಮೆಸೇಜ್ ಬಂದ್ಬಿಟ್ಟು
ಅವ್ರು ಯಾರು ನನ್ನ ಒಂದು ದಿವಸಕ್ಕೆ ಅವ್ರ ಮುಖ ನೋಡಿಲ್ಲ, ಅವ್ರ ಜೊತೆ ಮಾತಾಡಿ. ವೆಂಕಿ ಅಂತ ಇದ್ದಾರೆ ಅವ್ರ ವೈಫು. ಸೊ ಅವ್ರು ನನ್ನ ಹಸ್ಬೆಂಡಿಗೆ ಹೇಳಿರೋದು, ಮಗು ಯಾವುದೇ ಆಗಲಿ, ಹೆಣ್ಣಾಗಲಿ ಗಂಡಾಗಲಿ, ಪೆಕ್ಕಮ್ಮನ ಅದಕ್ಕೆನ ಖುಷಿಯಾಗಿ ನೋಡ್ಕೊಳ್ಳಿ ಅಂತ. ಅವ್ರಿಗೆ ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು. ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾರೆ. ಅವ್ರು ನಾನು ಯಾವತ್ತೂ ಫೇಸ್ ನೋಡು ಇಲ್ಲ. ಆ್ಯಂಡ್ ಸಹನಾ ಬಂದು ನನ್ನ ಫ್ರೆಂಡು, ಬಟ್ ಅವಳಿಗೆ ನಾನು ಡೈರೆಕ್ಟಾಗಿ ಮೀಟ್ ಮಾಡಿ ತುಂಬ ವರ್ಷಗಳೇ ಆಗೋಯ್ತು. ಅವರೆಲ್ಲ ನಮಗೆ ಪಾಸಿಟಿವ್ ಆಗಿ ಮಾಡ್ತಾರೆ, ಬಟ್ ನಮ್ಮ ಮನೆ ಒಳಗಡೆನೇ ಇರ್ತಾರೆ. ಅದೆಲ್ಲ ಬೇಕಿತ್ತಾ? ಆ ವಿಡಿಯೋ ಬೇಕಿತ್ತಾ? 1.5 ತಿಂಗಳಿಗೂ 2 ತಿಂಗಳಿಗೂ ನೀವು ವಿಡಿಯೋ ಎಲ್ಲ ಶೇರ್ ಮಾಡ್ಕೊಂಡಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಕೇಳಿದ್ರು. ನಾಚಿಕೆ ಯಾಕಾಗಬೇಕು? ಒಂದು ವೇಳೆ ನಿಮಗೆ ನಾಚಿಕೆ ಆದರೆ ನೀವು ನೋಡಬೇಡಿ. ಸೊ ನನ್ನ ಗಂಡನ ಇಷ್ಟ, ನನ್ನ ಇಷ್ಟದಂಗೆ ನಾವು ವಿಡಿಯೋ ಮಾಡಿದ್ದೀವಿ, ಪೋಸ್ಟ್ ಮಾಡಿದ್ದೀವಿ. ಸೊ ಅದರಲ್ಲೂ ಕ್ವಶನ್ ಮಾಡೋರು ಹುಡುಗಿರು, ಮದುವೆ ಆಗಿರುತ್ತೆ, ಮಕ್ಕಳಾಗಿರುತ್ತೆ, ಅವ್ರಿಗೂ ಮಕ್ಕಳಿರುತ್ತೆ. ಸೊ ಅಂದರೆ ಅವರು ಶೇರ್ ಮಾಡಿರ್ತಾರೆ ಫೋಟೋಸು, ಬಟ್ ನಾವು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಹೋಗಿರಲ್ಲ. ಯಾಕೆ ಬೇಕೋ ಅವ್ರ ಲೈಫು ಅವ್ರ ಇಷ್ಟ, ಸೊ ಬಿಟ್ಬಿಟ್ಟಿರ್ತೀವಿ. ಏನು ರೀ ಅಂದರೆ ನಾವು ಪ್ರತಿಯೊಂದು ಇವಾಗ ಅದು ಜನ್ರೇಷನ್ ಹಾಗೆ ಬರ್ತಿರೋದು. ಒಬ್ರನ್ನ ನೋಡಿ ಒಬ್ರು ಕಲಿತಾರೆ ಅನ್ನಂಗೆ ಹಾಗೆ ಬರ್ತಾ ಇರೋದು. ಫಸ್ಟ್ ಮಂತ್, ಸೆಕೆಂಡ್ ಮಂತ್ ಟಿಲ್ 9ನೇ ತಿಂಗಳವರೆಗೂ ಅದು ಮಗು ಹೊಟ್ಟೆಲಿರೋದನ್ನ ಫೋಟೋ ಇಟ್ಕೊತಾರೆ. ಅದೆಲ್ಲ ಮೆಮೊರೀಸು, ಸ್ವೀಟ್ ಮೆಮೊರೀಸ್. ಪೆಕ್ಕಮ್ಮ ಸೀಮಂತದ ಫೋಟೋ ಇನ್ನೂ ಇದೆ. ಅವಳು ದೊಡ್ಡವಳಾಗಲಿ, ಅವಳು ಬಂದು ಲೆವೆಲಿಗೆ ಬಂದರೂ ಕೂಡ ಅದು ಇನ್ನೂ ಇರುತ್ತೆ. ಅದನ್ನು ನಾವೆಲ್ಲ ಸ್ಟೋರ್ ಮಾಡಿ ಇಡ್ಬೋದು. ಇನ್ನೊಬ್ಬರು ಯಾರೋ ಬೇಕಿತ್ತಾ, ಬೇಡವಾಗಿತ್ತು ಅಂತಾರೆ ಅಂತ ನಾನು ಅದನ್ನೆಲ್ಲ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ನಿಮಗೆ ಇಷ್ಟ ಇದ್ದರೆ ನನ್ನ ವೀಡಿಯೋಸ್ ನೋಡ್ಬೋದು. ಅದರಲ್ಲೂ ನನ್ನ ರಿಲೇಟಿವ್ಸ್ಗೆ ನಾನು ಮೇಯ್ನಾಗಿ ಹೇಳ್ತಾ ಇರೋದು, ನೋಡ್ತೀರಾ ಗೊತ್ತು, ನೋಡದೆ ಯಾರು ಇರಲ್ಲ. ಬಿಕಾಸ್ ಕ್ಯೂರಿಯಾಸಿಟಿ ಇರುತ್ತೆ, ಏನು ಹೇಳಿರ್ಬೋದು, ಏನು ಮಾತಾಡಿರ್ಬೋದು ಅಂತ. ಅವ್ರಿಗೆ ಬೇಕಿತ್ತಾ, ಬೇಡವಾಗಿತ್ತಾ, ಅವ್ರಿಗೆ ಹಂಗೆ ಗೊತ್ತಾಗಲ್ವಾ? ಅವರಿಬ್ಬರು ಆ ಥರ ಶೇರ್ ಮಾಡ್ಕೊಂಡಿದ್ದಾರಲ್ಲ. ನನ್ನ ಹಸ್ಬೆಂಡ್ ಅವ್ರು ಹೇಳಿದ್ದು ನನಗೆ ಒಂದೇ ಮಾತು, ನಾನು ಹಾಕಬೇಡ ರೀ, ನಾನು ಬೇಡ, ಸ್ವಲ್ಪ ದಿವಸ ಹೋದ್ಮೇಲೆ ಹಾಕೋಣ ಅಂತಲೇ ನಾನು ಹೇಳಿದ್ದು. ಬಟ್ ಅವ್ರು ನನಗೆ ಹೇಳಿದ್ದು ಒಂದೇ ಮಾತು, ಪ್ರತಿ ವರ್ಷವೂ ಹಾಕ್ತೀನ, ಮುಂದಿನ ವರ್ಷವೂ ನನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ ನಾನು ಹಾಕೊಳ್ಳೋಕ್ಕಾಗತ್ತೆ, ನನ್ನ ಖುಷಿ ನೀನು ಯಾಕೆ ಹಾಳು ಮಾಡ್ತೀಯಾ? ಏನು ಫೋನಲ್ಲಿ ಹಾಕೊಂಡ್ಬಿಟ್ರೆ ಏನಾಗೋದಿಲ್ಲ ಬಿಡು. ಇವಾಗ ನಾನು ಫೋನಲ್ಲಿ ಹಾಕಿರೋದಕ್ಕೆ ಎಷ್ಟು ಜನ ವಿಶ್ ಮಾಡಿದಾರೆ ಗೊತ್ತಾ? ನನ್ನ ಖುಷಿ ಹಾಳು ಮಾಡಬೇಡ, ಸುಮ್ಮನೆ ಫೋನ್ ಇಟ್ಬಿಡಮ್ಮ ಅಂತ ಕಟ್ ಮಾಡಿದ್ರು. ನಮಗದು ನಮ್ಮ ಖುಷಿ. ನಿಮಗೆ ನೋಡೋಕ್ಕಾಗಲ್ಲ ಅಂದರೆ ದಯವಿಟ್ಟು ಬ್ಲಾಕ್ ಮಾಡಿ, ಇಲ್ಲ ಸ್ವೈಪ್ ಅಪ್ ಮಾಡಿ. ಇವಾಗ ನಾನು ವೀಡಿಯೋನ ಮಾಡ್ತಿರೋ ಉದ್ದೇಶ ಏನಿದೆ, ನೀವು ಅನ್ಕೋಬೋದು ಡೈರೆಕ್ಟಾಗಿ ಅವ್ರಿಗೆ ಹೇಳ್ಬೋದಲ್ಲ ಅಂತ. ಸೊ ನಾನು ಹೇಳಿದ್ದೀನಿ ಡೈರೆಕ್ಟಾಗೇ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೋಡಬೇಡಿ. ಯಾರು ಏನೋ ಯಾರಿಗೂ ತೋರಿಸ್ಕೊಳ್ಳೋದಿರೋ ಥರ ಇಲ್ಲವೇ ಅಲ್ಲ ಅಂತ. ಅದರಲ್ಲೂ ಕೆಲವರು ಹಳ್ಳಿಯವ್ರು ಇರ್ತಾರೆ. ನಮ್ಮ ಅತ್ತೆ ಹೇಳಿದ್ರು, ಹಿಂಗೆಲ್ಲ ಹೇಳಿದ್ರು ಕಣವ ನಮ್ಮೂರಲ್ಲವೇ, ಹಾಕ್ಬೇಡ ಕಣ್ಮಗ, ದೃಷ್ಟಿ ಆಗುತ್ತೆ ಕಣವ, ಬಿಟ್ಬಿಡು, ಬೇಡ ಯಾಕೆ ಅಂತ. ಕೊನೆಗೆ ನಮ್ಮ ಅತ್ತೆನೇ ಹೇಳ್ತು, ಅವ್ರು ಯಾರು ಹೇಳೋಕ್ಕೆ ಪ್ರೆಗ್ನೆಂಟ್ ಆಗಿರೋದು ನೀನು, ನನ್ನ ಮಗ ನೀನು, ನಿನ್ನ ಖುಷಿ, ನಿಮ್ಮಿಬ್ರದ್ದು ನೋಡ್ಕೊಳ್ಳಿ, ಹಾಕಬೇಕಾ ನೀನು ಸುಮ್ಮನೆ. ನಮ್ಮ ಅತ್ತೆ ಏನು ಹೇಳ್ತು ಅಂದರೆ, ಸುಮ್ಮನೆ ದುಡ್ಡು ಕೊಟ್ಟು ಫೋನ್ ತಗೊಂಡಿದ್ಯಾ, ಅಷ್ಟೊಂದು ದುಡ್ಡು ಕೊಟ್ಟು ಫೋನ್ ತಗೊಂಡಿದ್ಯಾ, ನೀನು ಹಾಕು, ಯಾರೇನಾರೋ ಮಾತಾಡಲಿ, ನಿನ್ಗೇನು ಅಂತ. ಅವರೆಲ್ಲ ನನ್ನ ಕಷ್ಟಕ್ಕೆ ಹಾಕ್ತಾರೆ. ನಮ್ಮ ಅತ್ತೆ, ನನ್ನ ಹಸ್ಬೆಂಡ್, ನಮ್ಮ ಮಾವ, ಇಷ್ಟೇ. ನನ್ನ ಕಷ್ಟ ಸುಖ ಏನಿದ್ರು ಅವರೇ ನೋಡ್ತಾರೆ. ಅವ್ರಿಗೆ ಇಲ್ಲದೆ ಇರೋ ಚಿಂತೆ ನಿಮಗೆಲ್ಲ ಯಾಕೆ? ಈಗ ಲೇಡೀಸ್ ನನಗೇನು ಹೇಳಿದಿರಲ್ಲ, ಅದೊಂದು ನಾನೇನು ಫುಲ್ ಬರೀ ಖಾಲಿ ಹೊಟ್ಟೆ ಫೋಟೋ ಕಳಿಸಿದ್ದೀನ, ಹೊಟ್ಟೆ ಮೇಲೆ ಬಟ್ಟೆನೂ ಇದೆ ಅಲ್ವಾ, ನಾಚಿಕೆ ಆಗುತ್ತೆ ವಿಡಿಯೋ ನೋಡೋಕ್ಕೆ, ತೆಗೆದುಬಿಡು ಫಸ್ಟು ಅಂತ ಯಾರೋ ಹೇಳಿದ್ರಂತೆ ನನ್ನ ಹಸ್ಬೆಂಡ್ ಹತ್ರ. ಸೊ ಅದಕ್ಕೆ ಬೇಜಾರಾಗುತ್ತೆ. ನಮ್ಮನೆ ಸಿಚುಯೇಷನ್ ನಮಗೆ ಗೊತ್ತು. ಸೊ ಇವಾಗ 1.5 ಇರ್ಬೋದು, 2 ಇರ್ಬೋದು, ಇಲ್ಲ 3 ತಿಂಗಳೇ ಇರ್ಬೋದು. ಸೊ ನಮ್ಮನೆ ಕೆಲಸಗಳು ನಾನೇ ಮಾಡಬೇಕಾಗಿರುತ್ತೆ. ಇನ್ನೊಂದು 6 ವರ್ಷದ ಮಗು ಅಂತಂದರೆ ಅವಳದ್ದು ಎಲ್ಲ ಅವಳೇ ನೋಡ್ಕೊಳ್ಳಲ್ಲ. ಅವಳು ಇನ್ನೂ ಒಂದು ಪುಟ್ಟ ಮಗುನೇ, ಅವಳದೆಲ್ಲ ಕೆಲಸ ಕಾರ್ಯ, ಅವಳು ಸ್ಕೂಲ್ಗೆ ಹೋಗೋವರೆಗೂ. ಈವನ್ 6 o'clock ಇದ್ದರೂ ಕೂಡ, 6 ಗಂಟೆಗೆ ಇದ್ದರೂ ಕೂಡ ಅವಳು ಸ್ಕೂಲಿಗೆ ಕಳಿಸೋ ವರ್ಷದಲ್ಲಿ ವ್ಯಾನ್ ಮಿಸ್ ಮಾಡ್ಕೊತಾಳೆ. ಸೊ ಅಷ್ಟು ಟೈಮ್ ಆಗೋವರೆಗೂ ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಬೆಳಗ್ಗೆ ಸರಿಯಾಗಿ ನಿದ್ದೆ ಇರಲ್ಲ. ಸೊ ನೈಟ್ ನಮ್ಮ ಮನೆಯವರು ತುಂಬ ಜನ ಗೊತ್ತಿರುತ್ತೆ, ಇಲ್ಲಿ ನಮ್ಮ ಮನೆ ಸರೌಂಡಿಂಗ್ಸ್ಗೆ. ಅವ್ರು ಬರೋದೇ 12 ಗಂಟೆ, 12:30 ನೈಟು. ಅವ್ರಿಗೆ ಮೊದಲೇ ಊಟ ಮಾಡಿಟ್ರೆ ಎಲ್ಲ ತಣ್ಣಗಾಗಿರುತ್ತಂತೆ. ಸೊ ಅವ್ರು ಬಂದಾಗ ಊಟ ಮಾಡಿಕೊಟ್ಟು ರೈಸ್ ಮಾಡಿ ಇಲ್ಲ ಮುದ್ದೆ ಮಾಡಿ ಅವ್ರಿಗೆ ಊಟ ಕೊಟ್ಟು ಮಾಡ್ಕೊಳ್ಳೋಷ್ಟರಲ್ಲಿ 1 ಗಂಟೆ. 1ರಿಂದ 6 ಹೇಳ್ಬೇಕು ಅಂದರೆ 6 hour ಅಷ್ಟೇ ನಿದ್ದೆ. ಇದೆಲ್ಲ ಕಷ್ಟಪಟ್ಕೊಂಡು ಮಾಡ್ತಿರೋಳು ನಾನು. ಅಷ್ಟು ವರ್ಷ ಕಷ್ಟಪಟ್ಬಿಟ್ಟು ಯಾವುದೋ ಒಂದು ಸಿಂಗಲ್ ವಿಡಿಯೋ ನಮ್ಮ ಖುಷಿಗೆ ನಾವು ಹಾಕ್ಕೊಂಡ್ವಿ. ಒಂದು 20 ಸೆಕೆಂಡ್ 20 ಸೆಕೆಂಡ್ ವಿಡಿಯೋ ಹಾಕ್ಕೊಂಡ್ವಿ ಅಂದ್ಬಿಟ್ಟು ನೀವು ಇಷ್ಟೆಲ್ಲ ಮಾತಾಡ್ತೀರಾ ಅಂದರೆ ನೀವೆಲ್ಲ ಯಾರು ಅಷ್ಟಕ್ಕೂ ಮಾತಾಡೋಕ್ಕೆ ಇಲ್ಲ. ಇಷ್ಟ ಇದ್ದರೆ ನೋಡ್ಬೋದು, ಅವ್ರು ಸ್ಕಿಪ್ ಮಾಡ್ಕೊಬೋದು. ನನಗೆ ಇಂಥವ್ರೇ ನೋಡಬೇಕು, ನನಗೆ ವ್ಯೂಸ್ ಬರಬೇಕು. ನೀವು ನೋಡಿಲ್ಲ ಅಂತಂದರೆ ನಿಮ್ಮ ಥರದವ್ರು ಇನ್ನೊಬ್ಬರು ನೋಡ್ತಾರೆ. ಸೊ ನನಗೆ ಪಾಸಿಟಿವ್ ಆಗಿ ಅವರು ಮೆಸೇಜ್ ಮಾಡ್ತಾರೆ, ಅವ್ರು ಕಮೆಂಟ್ ಮಾಡ್ತಾರೆ. ಅದು ನನಗೆ ಖುಷಿ ಆಗುತ್ತೆ. ನಾನು ಅದೇ ಹೇಳಿದೆ, ಇವತ್ತಿನವರೆಗೂ ಅಷ್ಟೇ. ನನಗೆ ಯಾವುದೆಲ್ಲ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, 90% ಪಾಸಿಟಿವ್ ಇದ್ದರೂ ಆ 10% ನೆಗೆಟಿವ್ ಇದೆಯಲ್ಲ, ಅದೆಲ್ಲ ನಮ್ಮ ರಿಲೇಷನ್ ಸರ್ಕಲ್ಸಲ್ಲೇ ಬರೋದು. ನನ್ನ ಫ್ರೆಂಡ್ ಸರ್ಕಲ್ಸಲ್ಲಿ ಒಂದು ಸಿಂಗಲ್ ಮೆಸೇಜ್ ಕೂಡ ನನಗೆ ಕೆಟ್ಟದಾಗಿ ಕಮೆಂಟ್, ಒಂದು ಸಿಂಗಲ್ ಮೆಸೇಜ್ ಕೂಡ ನನ್ನ ಫ್ರೆಂಡ್ ಸರ್ಕಲಲ್ಲಿ ಬರಲ್ಲ.
ಓನ್ಲಿ ನಮ್ಮ ರಿಲೇಟಿವ್ಸ್ ಅಷ್ಟೇ. ಬಿಕಾಸ್ ಅವರು ಮಾತಾಡೋದು ಒಂಥರ ಇರುತ್ತೆ. ನಾವು ರವಿ ಹೆಂಡ್ತಿ ಅಂದರೆ ನನ್ನ ಹಸ್ಬೆಂಡ್ ಹೆಸರು ರವಿ ಅಲ್ಲ, ರವಿ ಹೆಂಡ್ತಿ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ, ಚೆನ್ನಾಗಿ ಮಾಡುತ್ತೆ ಹುಡುಗಿ, ವೀಡಿಯೋ ಹಂಗೆ ಮಾಡುತ್ತೆ ಹಿಂಗೆ. ಕೊನೆಗೆ ಮತ್ತೆ ಹಿಂದೆಗಡೆ ಅವಳಿಗೆ ಇದೆಲ್ಲ ಬೇಕಿತ್ತಾ, ವಿಡಿಯೋ ಯಾಕೆ ಮಾಡಬೇಕು, ಹಂಗೆ ಯಾಕೆ ಮಾಡಬೇಕು, ಇವಾಗಿನ ಪ್ರಪಂಚದಲ್ಲಿ ಹೆಣ್ಮಕ್ಳು ಎಷ್ಟರಲ್ಲಿರಬೇಕು ಅಷ್ಟರಲ್ಲಿರಬೇಕು. ನಿಮ್ಮನೆ ಹೆಣ್ಮಕ್ಳಿಗೆ ಹೇಳ್ಕೊಳ್ಳಿ, ಏನು ಪ್ರಾಬ್ಲಮ್ ಏನಿಲ್ಲ. ಇವಾಗಿನ ಪ್ರಪಂಚದಲ್ಲಿ ಹೆಣ್ಮಕ್ಳು ಹಂಗಿರಬೇಕು ಹಿಂಗಿರಬೇಕು, ಅದು ನಮ್ಮ ಮನೇಲೂ ಗಂಡಸರಿದ್ದಾರೆ, ನಮ್ಮ ಮನೇಲೂ ದೊಡ್ಡವರಿದ್ದಾರೆ, ನಮ್ಗೆ ಹೇಳ್ಕೊಡ್ತಾರೆ. ನಿಮ್ಮನೆ ಹೆಣ್ಮಕ್ಳಿಗೆ ಫಸ್ಟ್ ಹೇಳ್ಕೊಳ್ಳಿ. ಯಾಕೆ ನಿಮ್ಮನೆಯವರು ರೀಲ್ಸ್ ಮಾಡಲ್ವಾ, ನಿಮ್ಮನೆಯವರು ವೀಡಿಯೋಸ್ ಹಾಕಲ್ವಾ, ನಿಮ್ಮನೆಯವರು ಪ್ರೆಗ್ನೆಂಟ್ ಇದ್ದಾಗ ಅವ್ರು ಫೋಟೋಶೂಟ್ ಎಲ್ಲ ಮಾಡಿಸಲ್ವಾ? ಒಂದು ಲೇಡೀಸ್ ಆಗಿದ್ಕೊಂಡು ನೀವು ಹಂಗೆ ಹೇಳಿದ್ದೀರಾ, ಮಕ್ಕಳಾಗಿರುತ್ತೆ, ನಿಮಗೂ ಮದುವೆ ಆಗಿರುತ್ತೆ, ಸೊ ಆ ವಿಡಿಯೋ ನೋಡೋಕೆ ನನಗೆ ನಾಚಿಕೆ ಆಗ್ತೈತಿ, ಫಸ್ಟ್ ಡಿಲೀಟ್ ಮಾಡು ಅಂತ ಹೇಳಿರ್ತೀರಾ ಅಂತಂದರೆ, ಸೊ ನಿಮ್ಮ ಮೆಂಟಾಲಿಟಿ ತೋರಿಸುತ್ತದು. ನಾಚಿಕೆ ಆಗೋದು ನನ್ನ ವಿಡಿಯೋದಿಂದ ಅಲ್ಲ, ನಿಮ್ಮ ಮನಸ್ಸಲ್ಲಿ ಇರುತ್ತಲ್ಲ ಕೊಳಕು, ಅದರಿಂದ ಅಷ್ಟೇ. ಸೊ ಅಂಥವ್ರಿಗೆ ನಾನೇನು ತಲೆ ಕೆಡ್ಸ್ಕೊಳ್ಳಲ್ಲ. ಸೊ ಸ್ವಲ್ಪ ಬೇಜಾರಾಗುತ್ತೆ. ಸೊ ಇವ್ರ ಮನೇಲೂ ಹಿಂಗೆ ಪರಿಸ್ಥಿತಿ ಇದ್ದರೆ ನಾವೇನು ಮಾಡಬಾರ್ದೇನೋ. ಏನಾದರೂ ನಾನು ಆ ವಿಡಿಯೋದಲ್ಲಿ ನಾನು ಕಳ್ತನ ಮಾಡಿರೋ ವಿಡಿಯೋ ಏನಾದ್ರು ಶೇರ್ ಮಾಡ್ಕೊಂಡಿದ್ದೀನ, ಅವ್ರು ನಾನು ಕಳ್ತನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಯಾರು ಪೊಲೀಸವರು ಕೈಗೆ ಬೇಡಿ ಎಲ್ಲ ಹಾಕೊಂಡು ಕರ್ಕೊಂಡು ಹೋಗ್ತಿರೋ ಥರ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನ? ಒಂದು ಚಿಕ್ಕದು ಒಂದು ಸಾಂಗ್ ಇರೋ ರೀಲ್ಸ್ನ ಶೇರ್ ಮಾಡಿದ್ದಕ್ಕೆ ಇಷ್ಟು ಅಸಹ್ಯವಾಗಿ ಮಾತಾಡ್ತಿರಲ್ಲ, ನಿಮ್ಮ ಮನಸ್ಸು ಇನ್ನು ಎಷ್ಟು ಅಸಹ್ಯವಾಗಿರುತ್ತೆ ಅಂತ ನಾನು ಯೋಚನೆ ಮಾಡಬೇಕು. ಸೊ ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 2 ಗಂಟೆ. ಸೊ ಇವಾಗ ಬಂದಿದ್ದಾಯಿತು. ಸೊ ಬೆಳಿಗ್ಗೆ 6 ಗಂಟೆಗಿದ್ದು 2 ಗಂಟೆ. ಇವತ್ತಂತೂ ರೆಸ್ಟೇ ಇಲ್ಲ, ಒಂದು ಸ್ವಲ್ಪನೂ ರೆಸ್ಟೇ ಇಲ್ಲ. ಸೊ ನಮ್ಮನೆ ಪರಿಸ್ಥಿತಿ ಹಿಂಗಿರುತ್ತೆ. ಕೆಲಸ, ಕಾರ್ಯ, ಮನೆ, ಮಗು ಮತ್ತು ನನ್ನ ಹಸ್ಬೆಂಡ್ ಪ್ರತಿಯೊಂದು ಇರುತ್ತೆ. ಅದರಲ್ಲಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋ ಅಂತ ಮಿನಿ ವ್ಲಾಗ್. ಪ್ರೆಗ್ನೆನ್ಸಿ ಇರೋರಿಗೆ ಗೊತ್ತಿರುತ್ತೆ ಮೂಡ್ ಸ್ವಿಂಗ್ಸ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಒಂದೊಂದು ದಿವಸ ತುಂಬ ಚಾಮಾಗಿರ್ತಾರೆ, ಅಂದರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಇನ್ನೊಂದೊಂದು ದಿವಸ ಮೇಲೆ ಎದ್ದೊಳಕ್ಕೆ ಆಗಲ್ಲ, ಅಷ್ಟು ಸುಸ್ತಿರುತ್ತೆ. ಸೊ ನನಗಂತೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದಾಗಿಂದನೂ ಅಷ್ಟೇ. ಸೊ ಪ್ರತಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಪರವಾಗಿಲ್ಲ, ಬಟ್ ನೈಟ್ ಟೈಮು ಒಂದು ಸ್ವಲ್ಪ ಅಂದರೆ ಒಂದು ಇಷ್ಟು ಕೂಡ ಊಟ ಹೋಗಲ್ಲ, ಬರೀ ವಾಮಿಟಿಂಗ್ ಅಷ್ಟೇ. ನಾನು ಮಾಡಿದ ಅಡುಗೆ ಅಂತೂ ನನಗೆ ತಿನ್ನೋಕ್ಕೆ ಆಗಲ್ಲ. ಸೊ ಡಾಕ್ಟರ್ ಕೇಳಿದ್ದಕ್ಕೆ ನೀವು ಒಗ್ಗರಣೆ ಹಾಕಿರ್ತೀರಲ್ಲ, ಆ ಸ್ಮೆಲ್ ನಿಮ್ಗೆ ಆಗಲ್ಲ ಅನಿಸುತ್ತೆ, ಸೊ ನಿಮಗೆ ತಿನ್ನೋಕ್ಕಾಗ್ತಾಯಿಲ್ಲ, ಏನಾದರೂ ಮಾಡಿ ಬಟ್ ಅಡ್ಜಸ್ಟ್ ಮಾಡಿಕೊಂಡು ತಿನ್ನಲೇಬೇಕು ಅಂತ. ಸೊ ಇಷ್ಟೆಲ್ಲ ಪರಿಸ್ಥಿತಿಗಳ ಮಧ್ಯೆ ಒಂದು ವೀಡಿಯೋನ ನಾನು ನನ್ನ ಅಕೌಂಟಲ್ಲಿ ಶೇರ್ ಮಾಡ್ತೀನಿ, ನಿಮ್ದು ಯಾರ್ದೋ ಅಕೌಂಟಲ್ಲಿ ಶೇರ್ ಮಾಡಿಲ್ಲ. ನಿಮ್ಮ ಅಕೌಂಟ್ ತೆಗೆದುಬಿಟ್ರೆ ಏನೋ ಒಂಥರಲ್ಲ ಮೋರಿ ತಿಪ್ಪೆ ಥರ ಇರುತ್ತೆ. ನಾನು ಇಷ್ಟೆಲ್ಲ ಮಾತಾಡೋದಕ್ಕೆ ಅಷ್ಟು ನನಗೆ ಸಿಟ್ಟು ಬಂದಿದೆ. ಏನಂತ ಅಂದರೆ ಇವೆಲ್ಲ ಹೊರಗಡೆ ತೋರಿಸ್ಕೊಳ್ಳೋ ವಿಷಯನೇ ಅಲ್ಲ. ಇವನ್ ಯಾರು ತೋರಿಸ್ಕೊತಾರೆ, ಯಾಕೆ ತೋರಿಸ್ಕೋಬಾರ್ದು ಅಂತ ಹೇಳಿರೋದು ಒಬ್ಬರು ಲೇಡೀಸೇನೆ. ನಾವು ಸಹ ನನ್ನ ಹಸ್ಬೆಂಡ್ ಹತ್ರ ತೋರಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ, ಯಾಕೆ ನೀವು ತೋರಿಸ್ಕೊಳ್ಳಲ್ವಾ? 1 ತಿಂಗಳು ಅಂತ ಗೊತ್ತಾಗಿ ಮಗು ಹೇರೋವರೆಗೂ ನೀವು ಒಳಗಡೆನೇ ಇದ್ಬಿಡ್ತೀರಾ, ಯಾರಿಗೂ ಮುಖನೇ ತೋರಿಸಲ್ವಾ? ನಾನು ಅಂಥ ಕೆಲಸ ಏನು ಮಾಡಿಲ್ಲ. ಸೊ ಇದು ನನಗೂ ನನ್ನ ಹಸ್ಬೆಂಡ್ಗೂ ಇಷ್ಟ ಇದ್ದೇನೆ. ನಾವು ಇನ್ನೊಂದು ಮಗು ಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದು. ಸೊ ನಾವು ತೋರಿಸ್ಕೊತೀವಿ, ನಮ್ಗೆ ಇದರಲ್ಲೇನು ಪ್ರಾಬ್ಲಮ್ ಇಲ್ಲ. ಸೊ ಹಿಂಗೆಲ್ಲ ಮಾತಾಡಿದಾಗ ಇವರೆಲ್ಲ ಒಬ್ಬರು ಅವರು ಹೆಣ್ಣು ಮಕ್ಕಳಲ್ಲ, ಹೆಂಗಸ್ರ ಅಂತ ಅನಿಸುತ್ತೆ. ಇವ್ರು ಹೆಂಗಸ್ರ, ಇವರು ಕೂಡ ಮದುವೆ ಆಗಿ ಮಕ್ಕಳು ಮರಿ ಎಲ್ಲ ನೋಡಿರೋರ, ಸಾಕಿರೋರ. ಬಟ್ ನಿಮ್ಮನೆ ಹೆಣ್ಮಕ್ಳಿಗೆ ಯಾರಾದರೂ ಅಂದಾಗ, ನಿಮಗೆ ಅಂದಾಗ ಸ್ವಲ್ಪ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇಟ್ಕೊಂಡು ಮಾತಾಡಬೇಕು. ಅದು ಹಿಂದೆ ಆಗಿರಲಿ ಮುಂದೆ ಆಗಿರಲಿ. ಸೊ ನನ್ನ ಹಸ್ಬೆಂಡ್ ನೆನ್ನೆ ಒಂದು 12-12ವರೆಗೆ ಬಂದಾಗ ಹೇಳಿದ್ರು, ಹಿಂಗೆಲ್ಲ ಅಂದರು. ಸೊ ನನಗೆ ಬೇಜಾರಾಯಿತು. ಆ ವಿಷಯ ಕೇಳಿ ನನಗೆ ಎಷ್ಟು ಬೇಜಾರಾಯಿತು. ಹಿಂಗೆಲ್ಲ ಮಾತಾಡ್ತಾರೆ, ನಮ್ಮ ಮುಂದೆ ಚೆನ್ನಾಗೇ ಇರ್ತಾರೆ, ಕಮೆಂಟ್ ಸೆಕ್ಷನಲ್ಲೆಲ್ಲ ಚೆನ್ನಾಗೇ ಕಮೆಂಟ್ ಮಾಡ್ತಾರೆ, ಇನ್ನದ್ರೆಲ್ಲ ಹೀಗೆಲ್ಲ ಹೇಳಿದಾರ ಅಂತ. ಹೌದು. ಸೊ ಯಾರಿಗಾದ್ರೂ ತಪ್ಪು ಅನಿಸಿದ್ರೆ ಹೇಳ್ಬೋದು, ನೀವು ಹೌದು ಮೇಡಮ್, ನೀವು ಈ ಥರ ವೀಡಿಯೋಸ್ ಹಾಕಿರೋದು ತಪ್ಪು, ತುಂಬ ದೊಡ್ಡ ಅಪರಾಧ, ಅದು ಅಸಹ್ಯವಾಗಿದೆ ನೋಡೋಕ್ಕೆ, ಏನು ಹೇಳಿದ್ರಂತಲ್ಲ, ತೋರಿಸ್ಕೊಳ್ಳೋ ವಿಷಯನೇ ಅಲ್ಲ ಮೇಡಮ್ ಇದನ್ನ ಯಾರಿಗೂ ತೋರಿಸ್ಕೊಳ್ಳೇಬಾರ್ದು ಅನ್ನೋ ಥರ ಇದ್ದರೆ ನೀವಾದರೂ ಹೇಳ್ಬೋದು. ಸೊ ನಾನು ಅದನ್ನು ತೆಗಿತೀನಿ. ಈಗಿನ ಕಾಲದಲ್ಲಿ ಇವಾಗ ನನಗೆ ಪೆಕ್ಕುಮದು ಎಲ್ಲ ವೀಡಿಯೋಸ್ ಇದೆ, ಫೋಟೋಸ್ ಇದೆ. ನಾನು 1 ತಿಂಗಳು ಪ್ರೆಗ್ನೆಂಟಿಂದ ಅವಳು 9 ಮಂತ್ಸ್ ಡೆಲಿವರಿಗೆ ಹೋಗೋ ಟೈಮ್ವರೆಗೂ ಫೋಟೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ. ಬಟ್ ಅವಳದು ಹೊಟ್ಟೆ ಒಳಗೆ ಮಗು ಕಿಕ್ಕಿಂಗ್ ಮಾಡುತ್ತಲ್ಲ, ಸೊ ಮಗು ಒದ್ದಾಡುತ್ತಲ್ಲ, ಅದೊಂದು ವೀಡಿಯೋ ನನ್ನ ಹಸ್ಬೆಂಡ್ ಫೋನಲ್ಲಿತ್ತು. ಆ ಫೋನು ಹೊಟ್ಟೋದಾಗ ಅದು ಕೂಡ ಹೊಟ್ಟೋಯ್ತು. ಅದು ಒಂದು ಇಲ್ವಲ್ಲ ಅವಳಿಗೆ ತೋರಿಸ್ಬೋದಿತ್ತು, ಅವಳಿಗೆ ತೋರಿಸಿದ್ರೆ ಖುಷಿ ಪಡ್ತಿಲ್ಲ ಅಂತ ಈಗಲೂ ತುಂಬ ಸತಿ ಅನಿಸಿದೆ. ಅದೊಂದು ವಿಡಿಯೋ ಬೇಕು, ಅದೆಲ್ಲ ನಮ್ಮ ಮೆಮೊರಿಗೋಸ್ಕರ. ಇವಾಗ ನಮ್ಮ ಪಾಪ ಹುಟ್ಟಿದ್ರು ಕೂಡ ಅದು ನನ್ನಷ್ಟು ಉದ್ದ ಆಗೋವರೆಗೂ ನಾನು ಇಟ್ಟಿರ್ತೀನಿ. ನಮ್ಮ ಪೆಕ್ಕುಮದು ಈ ಪ್ರತಿಯೊಂದು ವೀಡಿಯೋ ಕ್ಲಿಪ್ಪಿಂಗ್, ವಾಯ್ಸ್ ಕ್ಲಿಪ್ಪಿಂಗ್, ಅವಳು ಮಾತಾಡಿದ್ದು, ಫಸ್ಟ್ ಹೆಜ್ಜೆ ಹಾಕಿದ್ದು ಎಲ್ಲ ಕೂಡ ನಾನು ಪೆನ್ ಡ್ರೈವಲ್ಲಿ ಸೇವ್ ಮಾಡಿ ಇಟ್ಕೊತೀನಿ. ಸೊ ಇದು ನಮ್ಮ ಮೈಂಡ್ ಸೆಟ್. ನಿಮಗೆ ಬೇಡ, ನಿಮಗೆ ಬುದ್ಧಿ ತುಂಬ ಬುದ್ಧಿ ಇದೆ, ಹೆವಿ ಅಂತಾರಲ್ಲ ಆ ಥರ ಬುದ್ಧಿ ಇದೆ, ನಾವೆಲ್ಲ ಇಲ್ಲೇ ಇಟ್ಕೊತೀವಿ, ಕಣ್ಣಲ್ಲಿ ನೋಡಿದ ತಕ್ಷಣ ತಲೆಗೆ ಹೋಗ್ಬಿಡುತ್ತೆ.
ಅನ್ನೋಂಗಿದ್ರೆ ನೀವು ಇಟ್ಕೊಳ್ಳಿ, ಪರವಾಗಿಲ್ಲ. ನಾವು ಇಟ್ಕೊಳ್ಳೋದೇ ಫೋನಲ್ಲಿ, ನಾವು ಪಬ್ಲಿಷ್ ಮಾಡೋದೇ ಫೋನಲ್ಲಿ ನಾವು ಮಾಡ್ಕೊತೀವಿ. ಅಂಥ ಕೆಟ್ಟದಾಗಿ ಇಂಥ ಅಸಹ್ಯವಾಗೇನು ಮಾಡಿಲ್ಲ. ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ನಿಮ್ಮದು ಎಷ್ಟಿದೆ ಅಷ್ಟು ನೋಡಿಕೊಂಡ್ರೆ ತುಂಬ ಒಳ್ಳೆಯದಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಸೊ ನಾನು ಯಾಕೆ ಹೇಳಿದೆ ಅಂತಂದರೆ ತಲೆ ಕೆಡಿಸ್ಕೋಬಾರ್ದು. ಸೊ ನನಗೆ ತುಂಬ ಬೇಜಾರಾಯಿತು, ಯಾಕೆ ಹಿಂಗೆಲ್ಲ ಮಾತಾಡ್ತಾರೆ, ಅದು ಒಂದು ವಿಡಿಯೋದಿಂದ ಏನಾಯಿತು ಅಂತ ಬೇಜಾರಾಯಿತು. ಸೊ ಯಾರೇ ಇದನ್ನು ನೋಡ್ತಾ ಇದ್ರು, ಅವರು ನನ್ನ ಫ್ರೆಂಡ್ ಗ್ರೂಪಲ್ಲೂ ಕೂಡ ತುಂಬ ಕನ್ಸೀವ್ ಲೇಡೀಸ್ ಇದ್ದಾರೆ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದವರು ಕೂಡ ನನಗೂ ಸೇಮ್ ನಿಮ್ಮಷ್ಟೇ ಮಂತ್, ಅವ್ರು ನಿಮ್ಗಿಂತ 1 ಮಂತ್ ಜಾಸ್ತಿ ಅಂತೆಲ್ಲ ಮೆಸೇಜ್ ಮಾಡಿದವರು ಇದ್ದಾರೆ. ಸೊ ಯಾರ ತಲೆ ಕೆಡಿಸ್ಕೊಬಿಡಿ, ನನ್ನ ಪೇಜಲ್ಲಿನೇ ತುಂಬ ಜನ ಮೆಸೇಜ್ ಮಾಡಿದಾರಲ್ಲ. ಸೊ ಯಾರೇ ಏನೇ ಆಗಲಿ, ಇದು ನಮ್ಮ ಪ್ರೆಗ್ನೆನ್ಸಿ ಜರ್ನಿ, ನಮಗಿರೋದೇ 9 ತಿಂಗಳು. ಸೊ ಅದನ್ನು ಕೂಡ ನಾವು ಅದನ್ನು ಖುಷಿಯಾಗಿ ಕಳೆದ್ರೆ ಮುಗೀತು. ಯಾರು ಏನಾದರೂ ಅಂದ್ಕೊಳ್ಳಿ, ನಮಗೇನು. ಅವರೇ ನಮಗೆ ಊಟ ಕೊಡಲ್ಲ, ಬಟ್ಟೆ ಕೊಡಲ್ಲ, ಇಲ್ಲ ನಮ್ಮನೆ ಕಷ್ಟ ಸುಖ ನೋಡಲ್ಲ, ಕುತ್ಕೊಂಡು ಎಲ್ಲೋ ಮಾತಾಡ್ತಾರೆ. ಇವಾಗ ಈ ವಿಡಿಯೋ ನಿಂತ್ಕೊಂಡು ಮಾಡ್ತಿದ್ದೀನಿ ಅಂತಂದರೆ ಟೈಮ್ ಮಧ್ಯಾಹ್ನ 2 ಗಂಟೆ ಆಗಿದೆ ಅಂದರೆ ಮಿನಿಮಮ್ ಇದನ್ನು ನಾನು 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಕನ್ಫರ್ಮ್ ಆಗಿ ನನಗೆ ಈವ್ನಿಂಗ್ 6ವರೆಗೂ 3 to 3.5 hour ನನಗೆ ಎಡಿಟಿಂಗಿಗೆ ಬೇಕಾಗುತ್ತೆ. ಸೊ ಎಷ್ಟು ಸೊಂಟ ಪೇನ್ ಬರುತ್ತೆ, ಹಿಂಗೆ ಎಷ್ಟು ಶೋಲ್ಡರ್ ಪೇನ್ ಬರುತ್ತೆ, ಕಣ್ಣು ಎಷ್ಟು ನೋವು ಬರುತ್ತೆ ನೋಡಿ ನಮಗೆ ಗೊತ್ತು. ಸೊ ಇಷ್ಟೆಲ್ಲ ಎಫರ್ಟ್ ಹಾಕಿ ನಾವು ಮಾಡ್ತೀವಿ, ಅದನ್ನು ಸೈಲೆಂಟಾಗಿ ಕುತ್ಕೊಂಡು ಹಿಂಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಕಮೆಂಟ್ ಹೊಡಿತಾರೆ ಅಂತಂದರೆ ಅದು ಅವ್ರದ್ದು ಚೀಪೆಸ್ಟ್ ಮೆಂಟಾಲಿಟಿ. ಚೀಪ್ ಅಂದರೆ ವೆರಿ ಚೀಪ್. ಅದು ನಿಮಗೆ ಕಷ್ಟ ಅಂದರೆ ನೋಡೋದೇನು ಬೇಡ. ನಿಮ್ಮೊಬ್ಬರಿಂದ ನನ್ನ ಪೇಜ್ ಏನು ಹಾಳಾಗಿ ಹೋಗಲ್ಲ, ಇಲ್ಲ ನನ್ನ ವ್ಯೂಸು ನಿಮ್ಮೊಬ್ಬರಿಂದ ಏನು ಫುಲ್ಲು ಡೌನಾಗಿ ಬಂದುಬಿಡಲ್ಲ. ಸೊ ಬೇಕಿಲ್ಲ ನಿಮ್ಮಂಥ ನೆಗೆಟಿವರ್ಸ್ ನನ್ನ ವ್ಯೂಸ್, ನನ್ನ ಲೈಕ್ಸ್, ನಿಮ್ಮಂಥ ನೆಗೆಟಿವರ್ಸ್ ನನ್ನ ವೀಡಿಯೋಸ್, ನನ್ನ ಪೋಸ್ಟ್ನ ನೋಡದೇ ಇದ್ರೇ ನಮಗೆ ಒಳ್ಳೆಯದು. ಸೊ ಅಷ್ಟೇ, ಯಾರೋ ಇಂಥ ಕಮೆಂಟ್ಸ್ಗಳಿಗೆ ತಲೆ ಕೆಡಿಸ್ಕೋಬೇಡಿ. ಏನೋ ಅಂತಾರಲ್ಲ ಊರಲ್ಲಿ, ನನ್ನ ಹಸ್ಬೆಂಡ್ ಕರೆಕ್ಟಾಗಿ ಹೇಳಿದ್ರು, ಈಗ ಏನ್ರಿ ಅನ್ನೋದು, ಇವಾಗ ಏನು ಮಾಡೋದು ರೀ, 32,000 ನೋಡಿದೆ, 32,000 ವ್ಯೂಸ್ ಆಗಿದೆ, ಇನ್ಸ್ಟಾಗ್ರಾಮಲ್ಲಿ ಡಿಲೀಟ್ ಮಾಡಲ ಅಂದಿದ್ದಕ್ಕೆ, ಅಯ್ಯೋ ನಾಯಿ ಬೊಗ್ಳತ್ತೆ ಅಂದರೆ ಭೂಲೋಕ ಹಾಳಾಗತ್ತಾ, ನಾಯಿ ಬೊಗ್ಳತಾನೆ ಇರ್ತವೆ, ಬುಟ್ಟಾಕ್ಬಿಡು ಅವ್ರ ಹೆಸರು ಹೇಳಿದ್ರು. ಸೊ ಬಿಡು, ನನಗೆ ಏನು ಶಾಕ್ ಆಯಿತು ಅಂತಂದರೆ, ಮಾತಾಡೋರು ಇರ್ತಾರೆ, ಬಟ್ ನಮ್ಮ ಹತ್ರನೇ ಚೆನ್ನಾಗಿದ್ಕೊಂಡು ಮಾತಾಡ್ತಾರಲ್ಲ, ಅದನ್ನು ಸಹಿಸೋಕ್ಕಾಗಲ್ಲ. ಅದನ್ನು ಯಾವತ್ತು ನಿಮ್ಗಾದ್ರೂ ಅಷ್ಟೇ, ನಮ್ಮ ಮುಂದೆ ಇಷ್ಟು ಚೆನ್ನಾಗಿರ್ತಾರೆ, ಹಿಂದ್ಗಡೆ ಹೆಂಗೆ ಮಾತಾಡಿದ್ರು ಅಂದಿದ ತಕ್ಷಣ ಮೈಂಡ್ ಒಂಥರ ಅನಿಸುತ್ತೆ. ಸೊ ಯಾವ್ದಾದ್ರು ವಿಷಯಕ್ಕೆ ಮಾತಾಡ್ಬೋದು ಅವರು. ಸೊ ನನ್ನ ಬಗ್ಗೆ ಗೊತ್ತಿರೋರೇನೆ. ನನಗೆ ಒಂದು ಸತಿ ಮಿಸ್ಕ್ಯಾರೇಜ್ ಆಯಿತು. ಸೊ ಮತ್ತೆ ಸೆಕೆಂಡ್ ಬೇಬಿ ಬೇಕು ಅಂತ ಇಷ್ಟು ಹಾಸ್ಪಿಟಲ್ಸ್, ದೇವಸ್ಥಾನ ಎಲ್ಲ ಸುತ್ತಿ ಆದಮೇಲೆ ಸೊ ಫೈನಲಿ ಆಯಿತು. ಸೊ ಅದ್ರ ಬಗ್ಗೆ ನೀವು ಅಸಹ್ಯ, ನಾಚಿಕೆ ಆಗುತ್ತೆ ನಮಗೆ ನೋಡೋಕ್ಕೆ. ನಮಗೆ ಎಲ್ಲ ಬಂದು ಕೇಳ್ತವ್ರೆ, ಅವರಿಬ್ಬರು ಯಾಕೆ ಹಂಗೆ ಮಾಡ್ತವ್ರೆ ಅಂತ. ಸೊ ಇದೆಲ್ಲ ಮಾತಾಡಿದಾಗ ನೀವೆಲ್ಲ ಮನುಷ್ಯರ, ನೀವೆಲ್ಲ ನಿಜವಾಗ್ಲೂ ಮನುಷ್ಯರಾಗಿದ್ದರೆ ನಿಮ್ಮ ಮನೆದು ಅಷ್ಟೇ ನೀವು ನೋಡ್ಕೊತಾ ಇದ್ದೀರಿ. ನಿಮ್ಮದೊಂದು ಮನೆ ಇರುತ್ತೆ, ನಿಮ್ಮದೊಂದು ಲೈಫ್ ಸ್ಟೈಲ್ ಇರುತ್ತೆ, ಅದನ್ನು ಫಸ್ಟು ನೋಡಿಕೊಂಡ್ರೆ ಸಾಕಾಗತ್ತೆ. ಸೊ ನಮ್ಮದು ನಾವು ನೋಡ್ಕೊತೀವಿ, ನಮ್ಮದು ನಾವು ನಿಭಾಯಿಸ್ಕೊತೀವಿ. ಸೊ ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ, ಅಷ್ಟೇ. ಸೊ ದಯವಿಟ್ಟು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಲ್ಲ, ಅವ್ರು ನಾನು ತುಂಬ ಜಾಸ್ತಿ ಮಾತಾಡ್ತೀನಿ, ಬೈತೀನಿ ಅಂತ ಅನಿಸುತ್ತೆ, ನನ್ನ ವೀಡಿಯೋಸ್ನ ದಯವಿಟ್ಟು ನೋಡೋದು ಬೇಡ. ಎಲ್ಲ ಪರವಾಗಿಲ್ಲ, ಅವ್ರ ಲೈಫಲ್ಲಿ ನಡೆಯೋದನ್ನ ಅವ್ರು ಶೇರ್ ಮಾಡ್ಕೊತಾರೆ. ಅವ್ರ ಲೈಫ್ನ ಅವರು ರನ್ ಮಾಡ್ತಿದ್ದಾರೆ, ಅದರಲ್ಲೇನು ತಪ್ಪಿಲ್ಲ ಅನ್ನೋದಿದ್ರೆ ದಯವಿಟ್ಟು ನನ್ನಿಂದ ನಿಮ್ಗೇನಾದರೂ ಯೂಸೇಜ್ ಇದ್ದರೆ ವೀಡಿಯೋನ ನೋಡಿ. ಸೊ ಸಪೋರ್ಟ್ ಮಾಡಿ. ತುಂಬ ದಿವಸ ಆದಮೇಲೆ ಯೂಟ್ಯೂಬಲ್ಲಿ ಒಂದು ಲೆಂತ್ ವೀಡಿಯೋನ ಹಾಕಿದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಂದು ಆಲ್ರೆಡಿ 1K ಸಬ್ಸ್ಕ್ರೈಬರ್ ಆಗಿದೆ. ಆ್ಯಂಡ್ ನಂದು ಒಂದು 350 ಅಷ್ಟೇ ಇತ್ತು. 350 ಸಬ್ಸ್ಕ್ರೈಬರ್ ಇದ್ದಾಗೇ 4K ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿತ್ತು. ಸೊ ಮತ್ತೆ ವಿಡಿಯೋನ ಸ್ಟಾಪ್ ಮಾಡಿದ್ದೀನಿ. ನಂದು ಒಂದು ಕಿಚನ್ ಮೇಕೋವರ್ ವಿಡಿಯೋ ಬಂದು ನಿಯರ್ ಟು 100K ವ್ಯೂಸ್ ಇದೆ. ಸೊ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಫಸ್ಟ್ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಿದ್ರಿ, ಸೊ ಮತ್ತೆ ಹಾಗೆ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.